ಜೈ ಶ್ರೀರಾಮ್ ಎಲ್ಲರಿಗೂ. ಬೆಳಿಗ್ಗೆ ಹೊಲಕ್ ಹೋಗಿ ಬೋರ್ ಚಾಲು ಮಾಡಿ ಕಬ್ಬಿಗೆ ಮತ್ತೆ ಕಾಯಿಪಲ್ಲೆ ಗಿಡಗಳಿಗೆ ನೀರ್ ಹಚ್ಚಿ ಮನಿಗೆ ಬೈನು. ಭಾಳ ದಿನ ಐತ್ರಿ ನಮ್ಮ ಊರನ ಆಶ್ರಮದಾಗ ಊಟಕ್ಕೆ ಮಾಡ್ತೇನೆ ಅಂತ ಹೇಳತ್ತೀನು. ಅದ್ರ ಆಗುಲಾಗಿತ್ರಿ ಇವತ್ತು ಊಟಕ್ಕೆ ಮಾಡ್ಸೋನ್ರಿ ಅಂತ. ಅಡಿಗೆ ಮಾಡಕ್ ಮಮ್ಮಿ ಕೊಬ್ಬರಿ ಬೇಕಾಗಿತ್ರಿ, ಅದಕ್ಕ ಕೊಡ್ಲಿಲ್ಲ ತೆಂಗಿನಕಾಯಿ ಹೊಡೆದ್ ಕೊಟ್ಟ. ಮತ್ ಕೆರಿಮೇವ್ ಬೇಕಾಗಿತ್ತ ನಮ್ ಗಲ್ಯಾಗ ಒಂದ್ ಗಿಡ ಐತಿ, ಅಲ್ಲಿ ಹೋಗಿ ಕೆರಿಮೇವ್ ತಗೊಂಡ್ ಬೈನು. ಹಿಂದಿನ ಅಂಗಡಿ ಹೋಗಿ ಹುಗ್ಗಿ ಹಾಕಕ ಬಿಸ್ಕಿಟ್ ಬೇಕಾಗಿತ್ತು, ಬಿಸ್ಕಿಟ್ ತಗೊಂಡ ಬೇಕರಿಗೆ ಹೋಗಿ ಒಂದ್ ಮೊಸರು ಪ್ಯಾಕೆಟ್ ತಗೊಂಡ ಮನಿಗೆ ಬೈನು. ಅದಾಗನ ಅವ್ವ ಮತ್ ಅಕ್ಕ ಕುಡಿ ಎಲ್ಲಾ ಅಡಿಗೆ ತಯಾರ್ ಮಾಡಿರಿ. ಆಶ್ರಮದಾಗ ಊಟ ಹಾಕೋ ಸಲುವಾಗಿ ಮನೆ ಏನೇನ್ ಮಾಡಿದಾರ ಅಂತ ತೋರಿಸ್ತೇನೆ ಬರ್ರಿ. ಚಪಾತಿ ಮಾಡಿದವ್ರಿ, ಮತ್ತೆ ಇಲ್ಲಿ ಶಾಂಡಿಗೆ ಐತಿ, ಇದ್ರಾಗ ಹುಗ್ಗಿ ಐತ್ರಿ, ಇದ್ರಾಗ ಸಾಂಬಾರ ಅಂಬಲಿ ಮತ್ತದ ಬದ್ನಿಕಾಯಿ ಕಾಯಿಪಲ್ಲೆ ಐತ್ರಿ, ಮತ್ತ ಅನ್ನ, ಮತ್ತ ಇಲ್ಲಿ ಹಾಲು ಅದಾವ್ರಿ. ಈಗ ಟೈಮ್ ಇಲ್ದಿದ್ರೆ 11:30 ಆಗಿತ್ರಿ. ನಾವು ಊಟ ತಗೊಂಡ ಆಶ್ರಮಕ್ಕೆ ಹೋಗುಣ್ರಿ ಅಂತ. ಎಲ್ಲಾ ಅಡಿಗೆ ಸಾಮಾನ್ ತಗೊಂಡ ನಾ ಮತ್ ನಮ್ ದಾದಾಗಳ ಗಾಡಿ ಮೇಲೆ ಆಶ್ರಮಕ್ ಬಂದು ಅದಾಗನ ಎಲ್ಲರಿಗೂ ಊಟ ಕುಡ್ಕ ಟೇಬಲ್ ಮತ್ತು ಕುರ್ಚಿ ಹಚ್ಚಿ ಊಟಕ್ ನೀಡಿದ್ರಿ. ಎಲ್ಲಾರ್ದು ಊಟ ಆಗನ ಡಬ್ಬಿಗಳು ತಗೊಂಡ ಮನಿಗೆ ಬಂದು ಹಿಂದಿನ ಮಮ್ಮಿ ನಮಗೂ ಊಟ ಕೊಟ್ಟಿಲ್ರಿ, ಊಟ ಮಾಡಿ ಅಂಬ್ಲಿ ಕೊಡುನು. ಈ ತರ ಅಡಿಗೆ ಮಾಡಿದ್ದಲ್ಲ ನಾ ನಿಮ್ಗೆ ತೋರ್ಸಮಿಲ್ಲಾಗಿನ್ರಿ. ಆದ್ರೂ ನಮ್ಮ ಅಣ್ಣ ಒಂದ್ ಮಾತು ಹೇಳಿದ್ರಿ ನಂಗ, ಏನಂದ್ರ